ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಗೂರು ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಅರ್ಚಕರು ಗಲಾಟೆ ಮಾಡಿಕೊಂಡಿದ್ದಾರೆ. ಪೂಜೆ ಸರದಿ ವಿಚಾರವಾಗಿ ಅರ್ಚಕರ ನಡುವೆ ತೀವ್ರ ವಿವಾದ ಸೃಷ್ಟಿಯಾಗಬಿಟ್ಟಿದೆ. ಹೈಕೋರ್ಟ್ ಆದೇಶ ಇದ್ದರೂ ಪೂಜೆಗೆ ಅವಕಾಶ ಇಲ್ಲವೆಂಬ ಆರೋಪ. ಮುಗೂರು ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಅರ್ಚಕರೇ ಹೊಡೆದಾಡ್ಕೊಂಡಿದ್ದಾರೆ, ಗಲಾಟೆ ಮಾಡ್ಕೊಂಡಿದ್ದಾರೆ. ಪೂಜೆ ಸರದಿ ವಿಚಾರವಾಗಿ ಅರ್ಚಕರ ನಡುವೆ ತೀವ್ರ ವಿವಾದ ಶುರುವಾಗಿದೆ. ಹೈಕೋರ್ಟ್ ಆದೇಶ ಇದೆ, ಆದ್ರೂ ಕೂಡ ಪೂಜೆಗೆ ಅವಕಾಶ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಕಳಸಪ್ಪಗೆ ಪೂಜೆ ಸರದಿ ನೀಡದೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ದೂರನ್ನ ನೀಡಲಾಗಿದೆ. ಕೆಲ ಅರ್ಚಕರು ರೌಡಿಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಆರೋಪ. ದೇವಸ್ಥಾನ ಆವರಣದಲ್ಲಿ ಗದ್ದಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೂಜೆ ಹಕ್ಕಿಗೆ ತೊಂದರೆ ಆಗ್ತಾ ಇದೆ ಅಂತ ಕಳಸಪ್ಪ ಕಡೆಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪೂಜೆ ಮಾಡೋದು ನಮ್ಮ ಹಕ್ಕು, ಆ ಹಕ್ಕನ್ನೇ ಕಿತ್ಕೊಳ್ತಾ ಇದ್ದಾರೆ ಇವರು. ಆಡಳಿತಾಧಿಕಾರಿಗಳ ಆದೇಶ ಪಾಲನೆ ಆಗ್ತಾ ಇಲ್ಲ ಅನ್ನೋ ಅಸಮಾಧಾನವನ್ನ ಕಳಸಪ್ಪ ಕಡೆಯವರು ಮಾಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳ ಮಧ್ಯಸ್ಥಿಕೆಗೆ ಆಗ್ರಹಿಸಿದ್ದಾರೆ. ಟಿ ನರಸೀಪುರ ತಾಲೂಕಿನ ಮೂಗೂರು ತ್ರಿಪುರ ಸುಂದರಿ ದೇಗುಲ. ಅದು ಆಶ್ಚರ್ಯ ಆಗುತ್ತೆ. ಅರ್ಚಕರು ಈ ರೀತಿಯ ಗಲಾಟೆ ಮಾಡ್ಕೊಂಡ್ಬಿಟ್ರೆ ದೇವರೇ ಅಲ್ಲಿಂದ ಓಡೋಗ್ಬಿಡ್ತಾನೆ. ಪೂಜೆ ಅದನ್ನ ನಾನು ಈಗ ನೋಡೋದ್ರೆ ಎಲ್ಲ ಸೇರ್ಕೊಂಡು ಎಲ್ಲಾನು ಗಲಾಟೆ ಮಾಡಿ ಡಿಸಿ ಆಗಿಬಿಟ್ಟಿದ್ದಾರೆ, ತಲಾ ಕಮಿಷನ್ ಆಗಿಬಿಟ್ಟಿದ್ದಾರೆ. ಆ ಆತ್ಮಹತ್ಯೆಗಾರರಿಗೆ ಕೊಡದೆ ಒಬ್ರಿಗೊಬ್ರು ಗಲಾಟೆ ಮಾಡಿ ಮಾಡಿ ಎಲ್ಲ ಗಲಾಟೆ ಮಾಡಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಆರ್ಡರ್ ಮಾಡಿದ್ದಾರೆ ಬರ್ತೀನಿ ಅಂದ್ರೆ ಇವರು ಅಡ್ಡಿಪಡಿಸಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನ್ ಗಲಾಟೆ ಇದು? ಅದರಲ್ಲೂ ಅರ್ಚಕರೇ ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ರಾಮ್, ಮೂಗೂರು ಅಂದ್ರೆ ಟಿ ನರಸೀಪುರ ತಾಲೂಕಿನ ಮೂಗೂರಿನಲ್ಲಿ ನಡೆದಿರುವಂತಹ ಘಟನೆ. ಮೂಗೂರಿನ ಇತಿಹಾಸ ಪ್ರಸಿದ್ಧ ತ್ರಿಪುರ ಸುಂದರಿ ಅಮ್ಮ ಅವರ ದೇವಸ್ಥಾನದಲ್ಲಿ ನಡೆಯುವಂತಹ ಅರ್ಚಕರ ಸರದಿ ವಿಚಾರದಲ್ಲಿ ಆಗಿರ್ತಕ್ಕಂತಹ ಗಲಾಟೆ ಇದು. ಕಳಸಪ್ಪ ಅವರಿಗೆ ಈ ಸರದಿ ಬರಬೇಕಾಗಿತ್ತು ಅನ್ನುವಂತಹ ದಾಖಲೆಗಳು ಮತ್ತೆ ಮಾಹಿತಿಯನ್ನ ಸ್ಥಳೀಯರು ನೀಡ್ತಿದ್ದಾರೆ. ಈ ಮೊದಲು ಈಗಾಗಲೇ ಕರ್ತವ್ಯವನ್ನ ಅಲ್ಲಿ ಪೂಜೆಯನ್ನ ಮಾಡ್ತಾ ಇರುವಂತಹ ಪೂಜೆಗೆ ನೇಮಕವಾಗಿರ್ತಕ್ಕಂಥ ಅರ್ಚಕರು ನೆಕ್ಸ್ಟ್ ಸರದಿ ಇದ್ದವರಿಗೆ ಪೂಜೆಗೆ ಬಿಟ್ಟುಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೀಗ ಗದ್ದಲಕ್ಕೆ ಕಾರಣ ಆಗಿರುವಂತದ್ದು. ದೇವರಿಗೆ ಪೂಜೆಯನ್ನ ಮಾಡುವಂತ ಪೂಜಾರಿಗಳೇ ಈ ರೀತಿ ಗದ್ದಲವನ್ನ ಸೃಷ್ಟಿ ಮಾಡ್ಕೊಂಡ್ರೆ ಸಾರ್ವಜನಿಕರಿಗೆ ಯಾವ ರೀತಿ ಒಳಿತಾಗಿತ್ತು ಅನ್ನೋ ಒಂದು ಪ್ರಶ್ನೆ ಇದೀಗ ಜನರಲ್ಲಿ ಕಾಡ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣ ಟಿ ನರಸೀಪುರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತದ್ದು. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ತಾಲೂಕು ಆಡಳಿತ ಗಮನಕ್ಕೆ ಬಂದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಇದೀಗ ಏನು ಗಲಾಟೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಜುವಲ್ಸ್ಗಳು ಇದೀಗ ವೈರಲ್ ಆಗ್ತಾ ಇದೆ. ಈ ಕೂಡಲೇ ಜಿಲ್ಲಾಡಳಿತ ಜೊತೆಗೆ ಮುಜರಾಯಿ ಇಲಾಖೆ ಮಧ್ಯಪ್ರವೇಶ ಮಾಡಿ ಈ ದೇವಸ್ಥಾನದಲ್ಲಿ ಆಗಿರ್ತಕ್ಕಂತ ಒಂದಷ್ಟು ಗೊಂದಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು. ಕೋರ್ಟ್ ಆದೇಶವನ್ನ ಕೂಡ ಈಗ ಪೂಜೆ ಮಾಡಬೇಕಾಗಿದ್ದಂತ ಕಳಸಪ್ಪ ಅವರು ತಂದಿದ್ದಾರೆ. ಜೊತೆಗೆ ಡಿಸಿ ಮತ್ತೆ ತಾಲೂಕು ಆಡಳಿತದ ಪರವಾಗಿ ನಮಗೆ ಒಂದು ಏನು ಸಂದೇಶ ಕೂಡ ಇದೆ. ಹೀಗಾಗಿ ಈಗಿರುವ ಪೂಜೆಗಳು ನಮ್ಮ ಸರಿಯಾಗಿ ಪೂಜೆಯನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ, ರೌಡಿಗಳಂತೆ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎರಡೂ ಕಡೆಯ ಆರೋಪ ಪ್ರತ್ಯಾರೋಪವನ್ನ ಗಮನಿಸಬೇಕಾದಂತ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮಧ್ಯಪ್ರವೇಶ ಮಾಡಿ ಘಟನೆಗೆ ಸಂಬಂಧಪಟ್ಟ ಒಂದು ಇತಿಶ್ರೀಯನ್ನ ಎಳಿಬೇಕು. ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಪೂಜೆಗೆ ವಿಚಾರದಲ್ಲಿ ನಡೆದಂತ ಈ ಒಂದು ಗದ್ದಲ ಮತ್ತೆ ಗಲಭೆಯನ್ನು ನಿವಾರಿಸಬೇಕು ಅನ್ನೋದು ಸ್ಥಳೀಯರ ಒತ್ತಾಯ ಆಗಿರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.